ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಕೌನ್ಸಿಲಿಂಗ್ ಅಪ್ಡೇಟ್ಗೆ ಸ್ವಾಗತ. ಸೆಕೆಂಡ್ ರೌಂಡ್ ಕ್ವಶನೇ. ನಮ್ಮ ವಿದ್ಯಾರ್ಥಿಗಳು ಈ ನಿಯಮ ನಿಮಗೆ ಗೊತ್ತಿರಲಿ, ಈ ತಪ್ಪನ್ನು ಕೂಡ ಮಾಡಬೇಡಿ. ಏನು ಮಾಹಿತಿ ಸಂಪೂರ್ಣ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪ್ರಾಬಬಲಿ ಆಗಸ್ಟ್ 13ರಿಂದ ನಿಮಗೆ ಸಾಧ್ಯತೆಗಳು ಕೂಡ ಇದ್ದಾವೆ ಸೆಕೆಂಡ್ ರೌಂಡ್ ಶುರು ಆಗೋದಕ್ಕೆ. ಬಿಕಾಸ್ ನೀಟ್ದು ಕೂಡ ಆಲ್ರೆಡಿ ಶುರು ಮಾಡ್ತಿರೋ ಕಾರಣ ಕಂಬೈನ್ಡ್ ಕೌನ್ಸಿಲಿಂಗ್ ಕೂಡ ಮಾಡಬೇಕಾಗುತ್ತೆ. ಹಾಗಾಗಿ CET ಸೆಕೆಂಡ್ ರೌಂಡ್ ಡಿಲೇ ಆಗಿದೆ. ಕಾರಣ ನಿಮಗೆ ಗೊತ್ತೇ ಇದೆ ಅನ್ಕೋತೀನಿ. ಸಾಕಷ್ಟು ಆಕಾಂಕ್ಷಿಗಳು ಮಿಸ್ಗೈಡ್ ಆಗಬಾರ್ದು. ಅವರು CETಗೆ ಬಂದ್ಬಿಟ್ಟು ನಂತರ ಸೀಟ್ನ ಕ್ಯಾನ್ಸಲ್ ಮಾಡಿದ್ರೆ ಸಮಸ್ಯೆ ಕೂಡ ಆಗುತ್ತೆ. ಹಾಗಾಗಿ ಕಂಬೈನ್ಡ್ ಕೌನ್ಸಿಲಿಂಗ್ನ KA ಮಾಡ್ತಾ ಇದೆ. ಹಾಗಾಗಿ CET ಸೆಕೆಂಡ್ ರೌಂಡು ಡಿಲೇ ಕೂಡ ಆಗ್ತಾ ಇತ್ತು. ನಂತರ ಇಲ್ಲಿ ನೀವು ಸೆಕೆಂಡ್ ರೌಂಡ್ಗೆ ಹೋಗ್ತಿದ್ದೀರಾ ಅಂದರೆ ನೀವು ಒಂದು ವಿತ್ ವರ್ಲ್ಡ್ ಹೋಗಿರ್ತೀರ, ಇಲ್ಲ ವಿತೌಟ್ ವರ್ಲ್ಡ್ ಹೋಗಿರ್ತೀರ, ಇಲ್ಲ ಸೀಟ್ ಅಲಾಟ್ಮೆಂಟ್ ಯಾವುದು ಆಗಿಲ್ಲ ಅಂದರೆ ನೀವು ಹೋಗಿರ್ತೀರಾ. ಇಲ್ಲಿ ನೀವು ಸೆಕೆಂಡ್ ರೌಂಡ್ಗೆ ಹೋಗಬೇಕಾದ್ರು ಕಡ್ಡಾಯವಾಗಿ ನೋಡ್ಕೋಬೇಕು. ವೆರಿ ಇಂಪಾರ್ಟೆಂಟ್. ಇಲ್ಲಿ ನಿಮಗೆ ಯಾವುದೇ ರೀತಿ ಹೊಸದಾಗಿ ನೀವು ಕಾಲೇಜುಗಳನ್ನ ಆ್ಯಡ್ ಮಾಡೋಕ್ಕಾಗೋದಿಲ್ಲ. ಲೈಕ್ ನೀವು ಜಸ್ಟ್ ಮಾಡಿಫಿಕೇಶನ್ ಅಥವಾ ರೀಅರೇಂಜ್ ಮಾಡ್ಬೋದು. ನಿಮಗೆ ಬೇಡ ಅಂದಿದ್ದರೆ ರಿಮೂವ್ ಕೂಡ ಮಾಡ್ಬೋದು. ನಿಮಗೆ ಈ ಹಿಂದೆ ಹೋಲ್ಡ್ ಮಾಡಿದರೆ ಲೈಕ್ ಅದರ ಮೇಲೆ ಯಾವುದು ಪ್ರಿಯಾರಿಟಿ ಇದೆ ನಿಮಗೆ ಅದು ಅಲಾಟ್ಮೆಂಟ್ ಕೂಡ ಆದರೆ, ಈಗ ಹೋಲ್ಡ್ ಮಾಡಿರೋದು ಕ್ಯಾನ್ಸಲ್ ಆಗಿ ನಿಮಗೆ ಈಗಿರೋದು ಅಲಾಟ್ಮೆಂಟ್ ಆಗೋದು. ನಂತರ ನೀವು ಮತ್ತೆ ಚಾಯ್ಸ್ ಎಂಟ್ರಿ ಮಾಡಿ ಅಥವಾ ಇಚ್ಛೆ ಪಟ್ಟರೆ ನೀವು ಮತ್ತೆ ಅಡ್ಮಿಷನ್ ಆಗ್ಬೋದು. ಈಗ ಹೊಸಬರು ಯಾರೆಲ್ಲ ಇದ್ದೀರಾ, ಲೈಕ್ ಯಾವುದೇ ರೀತಿ ಲಾಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ಕೂಡ ಕ್ಯಾನ್ಸಲ್ ಆಗಿದೆ ಅನ್ನೋರು ನಿಮಗೆ ಇಲ್ಲಿ ನಿಮಗೆ ಜಸ್ಟ್ ರೀಅರೇಂಜ್ ಮಾಡಿದ್ರೆ ನಿಮಗೆ ಒಂದು ಅಲಾಟ್ಮೆಂಟ್ ಆಗುತ್ತೆ. ಅಲಾಟ್ಮೆಂಟ್ ಆದರೆ ನೀವು ನಂತರ ಚಾಯ್ಸ್ ಎಂಟ್ರಿ ಮಾಡಿ ನೀವು ಹೋಗಿ ಅಡ್ಮಿಷನ್ಸ್ ಕೂಡ ಆಗ್ತೀರಾ. ಸಿಂಪಲ್ ಕ್ರೈಟೀರಿಯಾ. ನಿಮ್ಮ ಪ್ರಿಯಾರಿಟಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ವಿತ್ ಹೋಲ್ಡ್ ಮಾಡಿದರೆ ನೀವು ಹೋಲ್ಡ್ ಮಾಡಿರೋದು ಆಪ್ಷನ್ಸ್ ಯಾವುದಿದೆ ಅದರ ಮೇಲೆ ಯಾವುದಿದೆ ಅದು ಪ್ರಿಯಾರಿಟಿ ಯಾವುದಿದೆ ಅದು ನಿಮಗೆ ಅಲಾಟ್ಮೆಂಟ್ ಕೂಡ ಆದರೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಕೂಡ ಆಗುತ್ತೆ. ನೀವು ಆಪ್ಷನ್ ಎಂಟ್ರಿ ಲೈಕ್ ನಿಮಗೆ ಫಸ್ಟ್ ರೌಂಡಲ್ಲಿ ಯಾವುದೇ ರೀತಿ ಹೋಲ್ಡ್ ಮಾಡಿಲ್ಲ ಅಥವಾ ನಿಮಗೆ ಸೀಟ್ ಅಲಾಟ್ಮೆಂಟ್ ಕೂಡ ಆಗಿಲ್ಲ ಅಂದರೆ ನಿಮಗೆ ಸೇಮ್ ಯಾವುದು ಸಿಗುತ್ತೆ ಅದನ್ನು ನೀವು ನೋಡಬೇಕಾಗುತ್ತೆ. ಇಲ್ಲಿ ಮೇನ್ ಥಿಂಗ್, ನೀವು ಸೆಕೆಂಡ್ ರೌಂಡಲ್ಲಿ ಕೂಡ ಹೋಲ್ಡ್ ಮಾಡಿದ್ರೆ ಲೈಕ್ ನಿಮ್ಮ ಸೆಕೆಂಡ್ ರೌಂಡ್ ಫಸ್ಟ್ ರೌಂಡ್ ಹೋಲ್ಡ್ ಮಾಡಿದ್ದೀರಾ, ಓಕೆ. ಹೋಲ್ಡ್ ಆರ್ ವಿತೌಟ್ ಹೋಲ್ಡ್ ಹೋಗಿದ್ದೀರಾ, ಸೆಕೆಂಡ್ ರೌಂಡಲ್ಲಿ ಕೂಡ ನೀವು ವಿತ್ ಹೋಲ್ಡ್ ಮಾಡಿ ಹೋಗ್ತಾ ಇದ್ದೀರಾ ಅಂದರೆ ನಿಮಗೆ ವಿತ್ ಹೋಲ್ಡ್ ಮಾಡಿದ್ರೆ ನೀವು ನಿಮಗೆ ಇರೋ ಸಂಪೂರ್ಣ ಫೀಸ್ನ ಕಟ್ಟಿ ನೀವು ಥರ್ಡ್ ರೌಂಡ್ ಹೋಗಬೇಕಾಗುತ್ತೆ. ಬಿಕಾಸ್ ಥರ್ಡ್ ರೌಂಡ್ ಫೈನಲ್. ಥರ್ಡ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಕೂಡ ಆದರೆ ನೀವು ಕಡ್ಡಾಯವಾಗಿ ಅಡ್ಮಿಷನ್ಸ್ ಆಗಲೇಬೇಕಾಗುತ್ತೆ. ವಿತ್ ವರ್ಲ್ಡ್ ಹೋಗಿದ್ರೆ ವಿತೌಟ್ ವರ್ಲ್ಡ್ ಹೋಗಿರೋ ಮ್ಯಾಟರ್ ಆಗೋದಿಲ್ಲ. ಥರ್ಡ್ ರೌಂಡಲ್ಲಿ ನಿಮಗೆ ಹೊಸದಾಗಿ ಫ್ರೆಶ್ ಆಗಿ ನೀವು ಆಪ್ಷನ್ ಎಂಟ್ರಿನ ಕೂಡ ಮಾಡ್ಬೋದು. ಅಪ್ಲಿಕೆಂಟ್ಸ್ಗಳಿಗೆ ಥರ್ಡ್ ರೌಂಡ್ ಸ್ವಲ್ಪ ಕಾಂಪಿಟೇಷನ್ ಕಡಿಮೆ ಇರುತ್ತೆ. ಬಟ್ ಒಳ್ಳೊಳ್ಳೆ ಕಾಲೇಜ್ಗಳು ಕೂಡ ಆಲ್ಮೋಸ್ಟ್ ಫಿಲ್ ಅಪ್ ಆಗಿರ್ತವೆ. ನಿಮ್ಮದು ರ್ಯಾಂಕಿಂಗ್ ಗುಡ್ ಇದೆ ಅಂದರೆ ನೀವು ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಸೆಕೆಂಡ್ ರೌಂಡ್ ಒಳಗಡೆ ನೀವು ಸೀಟ್ಗಳನ್ನ ಪಡ್ಕೋಬೋದು. ನಿಮ್ಮ ರ್ಯಾಂಕಿಂಗ್ ಸ್ವಲ್ಪ ಮಟ್ಟದಲ್ಲಿ ಕಡಿಮೆ ಇದೆ ಅಂದರೆ ನೀವು ಥರ್ಡ್ ರೌಂಡ್ಗೂ ನೀವು ಕಾಯಲೇಬೇಕಾದ ಪರಿಸ್ಥಿತಿ ಇದೆ. ಯಾರೆಲ್ಲ ಇದ್ದೀರಾ ನೀವು ನೋಡ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು.